ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರೂಜಿರವರ ಪಾದಗಳಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ವಿಚಾರ ಸಂಕಿರಣ ಪ್ರಮುಖ ಘಟ್ಟ ಏನಿದೆ, ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಏನು ಸೇರಿದರೆ ಪತ್ರಕರ್ತರು, ಪ್ರಸ್ತುತ ಪತ್ರಕರ್ತರ ಪರಿಸ್ಥಿತಿಗಳು ಕುರಿತಂತ ಈ ಹಿಂದೆ ಪ್ರಜಾವಾಣಿಯಲ್ಲಿ ಉಪಸಂಪಾದಕರಾಗಿ TSR ಪ್ರಶಸ್ತಿಯಿಂದ ಪಡೆದಂಥ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ನಿಮ್ಮೆಲ್ಲರ ಚಿರಪರಿಚಿತರಾಗಿರುವಂತಹ ಗಂಗಾಧರ್ ಸರ್ ಮೊದಲಿಯಾರವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಭಟ್ಕಳ ತಾಲೂಕಿನ ಅಧ್ಯಕ್ಷರಾದ ಶಂಕರ್ ನಾಯ್ಕರವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಜಿ ಜನಪ್ರಿಯ ಸಚಿವರಾದಂತಹ ಶಿವಾನಂದ ನಾಯ್ಕರವರೇ, ಇನಾಯತುಲ್ಲಾ ಶಾಬಂದ್ರಿ ಅವರೇ, ನಾಗೇಂದ್ರ ನಾಯ್ಕ ಅವರೇ, ಜಗಳೂರು ಲಕ್ಷ್ಮಣ್ ಸಾರ್ ಅವರೇ, ನಾಗೇಂದ್ರ ಕೋಳಶೆಟ್ಟಿ ಅವರೇ, ಮಹೇಶ್ ಎಂ ಅವರೇ, ವೆಂಕಟೇಶ್ ನಾವಡ್ ಅವರೇ, ಈ ಭಾಗದ ಸೆಲೆಬ್ರಿಟಿ ಮನೆ ಮನೆಗೂ ಪರಿಚಿತ ಜೊತೆಗೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿರುವಂತಹ ನಮ್ಮ ಈಶ್ವರ್ ಮಲ್ಪೆ ಅವರೇ, ಅದೇ ರೀತಿಯಾಗಿ ನಮ್ಮ ವೆಂಕಟೇಶ್ ನಾವಡ್ ಅವರೇ, ಚಿಕ್ಕರ್ ಉಲ್ಸೂರ್ ಅವರೇ, ಇರ್ಫಾನ್ ಎಸ್ ಬೆಳಿಗ್ಗೆ ಅವರೇ, SS ಪಾಟೀಲ್ ಸರ್ ಅವರೇ, ಅರುಣ್ ಕುಮಾರ್ ಸರ್ ಅವರೇ, ಜಾನ್ಸನ್ ಗೋಡೆ ಅವರೇ, ಇಸಾಕರ್ ಅವರೇ, ಫಿರೋಜ್ ಖಾದ್ರಿ ಅವರೇ, ಶಿವಕುಮಾರ್ ದೇವೇಂದ್ರ ಪೊಪ್ಪರ್ ಅವರೇ, ಕುಮಾರ್ ನಾಯ್ಕ್ ಅವರೇ, ಅಶೋಕ್ ಸಿ ರಾಥೋಡ್ ಅವರೇ, ನಾಗರಾಜ್ ದೈವಜ್ಞ ಸರ್ ಅವರೇ, ದೇವರಾಜ್ ಅವರೇ, ದಾಮೋದರ್ ಮಗದೀರ್ ಅವರೇ, ರಾಮದಾಸ್ ಕ್ರಬರ್ ಅವರೇ, BS ಮೋಹನ್ ಕವರ್ ಅವರೇ, ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತರ ಮಿತ್ರರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಾಗೂ ಪೊಲೀಸ್ ಸಮಸ್ತ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಪ್ರಮುಖವಾಗಿ ಒಂದು ಮರ್ತೆ, ಖ್ಯಾತ ಉದ್ಯಮಿ, ಬಹಳಷ್ಟು ಕಷ್ಟಾರ್ಜಿತದಿಂದ ತುತ್ತಿನ ಊಟಕ್ಕೂ ಪರದಾಡಿ ಇಂದು ಖ್ಯಾತ ಉದ್ಯಮಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದನ ಕಾರ್ಯಕ್ರಮದ ಮಧ್ಯೆ ಈಗಾಗಲೇ ಅವರು ಫ್ಲೈಟ್ ಬುಕ್ ಆಗಿದೆ, ಹೋಗೋಕ್ಕೆ ರೆಡಿಯಾಗಿದ್ದಾರೆ. ನನ್ನ ಪ್ರಾಸ್ತಾವಿಕ ಮುಗಿದ ತಕ್ಷಣವೇ ಅವರಿಗೆ ಸನ್ಮಾನ ಮಾಡಿ ಕಳಿಸುವಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜಕ್ಕೂ ನಾನು ಕಳೆದ 2 ದಿನದ ಹಿಂದೆ ಶಿರೂರು ಅವರ ಗ್ರಾಮಕ್ಕೆ ಹೋಗಿದ್ದೆ. ಇನ್ವಿಟೇಷನ್ ಕೊಡೋಕ್ಕೆ ನಾನು, ನಮ್ಮ ಉಡುಪಿ ಜಿಲ್ಲಾಧ್ಯಕ್ಷರು ದಾಮೋದವರು, ನಮ್ಮ ಕರಾವಳಿ ಭಾಗದ ಅಧ್ಯಕ್ಷರಾದಂಥ ಕುಮಾರ್ ನಾಯ್ಕರವರು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಸುಮ್ಮನೆ ನಾನು ಕೂತ್ಕೊಂಡಿದ್ದೆ. ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದರೆ ಭಾಳಷ್ಟು ಏನೋ ಗೊತ್ತಿಲ್ಲ, ಅಷ್ಟು ಮಟ್ಟದ ಇಂಪ್ರೆಷನ್ ಆಯಿತು. ಇವತ್ತು ದುಡ್ಯೋದು ಮುಖ್ಯ ಅಲ್ಲ ರೀ, ಹಣ ಎಷ್ಟಿದ್ದರೇನು, ಋಣ ಇದ್ದರಷ್ಟೇ ಮಾತ್ರ ಜೀವನ ಅಂತ ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಆ ಒಂದು ಕಷ್ಟದ ಬದುಕಿನಲ್ಲಿ ಬಂದಂಥ ಗೋವಿಂದ ಪೂಜಾರವರು ಇವತ್ತು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಕೆಲಸ. ಬಡವರನ್ನು, ನಿಜವಾದ ಬಡವರನ್ನು ಗುರುತಿಸಿ ಅವರಿಗೆ ಸುಸಜ್ಜಿತನ ಜೊತೆಗೆ ಮನೆಯನ್ನು, ಒಂದೊಂದು ಮನೆ 20 ಲಕ್ಷದವರೆಗೆ ಖರ್ಚು ಮಾಡಿ ಆ ಬಡ ಜನಗಳಿಗೆ 18ನೇ ಮನೆ ಕೊಡುವಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಇಂಥ ವ್ಯಕ್ತಿಗಳು ಇಲ್ಲಿದ್ದಾರೆ ಅಂದ್ಬಿಟ್ಟು ನಿಜಕ್ಕೂ ಭಾಳಷ್ಟು ಮನಸಾರಗೊಂಡೆ, ಭಾಳಷ್ಟು ಖುಷಿಯಾಯಿತು ಕೂಡ. ನಾವು ದುಡಿಬೇಕು ನಿಜ, ದುಡಿದ್ರಲ್ಲಿ ಒಂದು 50% ಇಟ್ಕೊಳ್ಳೋಣ, 50% ನಿಜವಾದಂಥ ಫಲಾನುಭವಿಗಳು ಏನಿದ್ದಾರೆ, ಬಡ ಬಗ್ಗರು ಏನಿದ್ದಾರೆ ಅವರಿಗೆ ದಾನ ಮಾಡೋಣ. ಅಂಥವ್ರ ಮಧ್ಯೆ ನಾನು ಕುಂತಿದ್ದೀನಿ. ಜೊತೆಗೆ ಇವತ್ತು ಈಶ್ವರ್ ಮಲ್ಪೆಯವ್ರ ಬಗ್ಗೆ ಹೇಳೋಕ್ಕೆ ಹೊಡ್ಸ ಇಲ್ಲ, ನನಗೆ ಪರಿಚಯ ಇಲ್ಲ. ಬೈಂದೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗೆ ನಾನು ನೋಡಿದ್ದೆ, ಆ ಒಂದು ಕಾರ್ಯಕ್ರಮದಾಗ ಸನ್ಮಾನಿಸಿದ್ದೆ. ಇವತ್ತು ಖ್ಯಾತ ವಕೀಲರು ಕುಂತಿದ್ದಾರೆ, ಅವರ ಭಾಷಣ ಯಾವ ಇದ್ರೂ ಕೇಳ್ತಲ್ಲ, ಅಂಥ ಮಟ್ಟದ ಸೂಕ್ಷ್ಮತೆ, ಅಂಥ ಮಟ್ಟದ ಸೂಜಿಗಲ್ಲಿನಂತೆ ಇವತ್ತೇನು ನಮ್ಮ ಮುಂದೆ ಕೂತಿದ್ದಾರೆ ನಮ್ಮ ವಕೀಲ್ ಸಾಹೇಬರು, ಆ ವಕೀಲರು ಕೇಳ್ಬೇಕಂತನೂ ನನ್ನ ಭಾಳಷ್ಟು ಆಸೆ. ರವೀಣ್ ಕಿರಣ್ ಮುರುಡೇಶ್ವರ್ ಸರ್, ನಿಜವಾಗಿ ಅವ್ರ ಭಾಷಣಕ್ಕೆ ನಾನು ಸೋತೋಗಿದ್ದೀನಿ. ಅಂಥ ಅರ್ಥಗರ್ಭಿತ ಮಾತುಗಳು ಇಲ್ಲಿದ್ದಾರೆ, ಒಬ್ಬರಿಗಿನ್ನ ಒಬ್ಬರು ಇಲ್ಲಿ ಮಾತಾಡೋಂಥ ಇದ್ದಾರೆ. ಅವನ್ನೆಲ್ಲ ತಾವು ಕೇಳಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು, ಬರೀ ಕೇಳ್ತಾ ಹೋಗೋದಲ್ಲ. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾತರು, ಕಾಲೆಳೆದವರೇ ನಮಗೆ ಶಕ್ತಿದಾತರು, ಪ್ರೀತಿ ಕೊಟ್ಟಂಥವರೇ ದೇವರುಗಳೆಂಬ ಸಿದ್ಧಾಂತದಲ್ಲಿ ಇವತ್ತು ಅನೇಕ ಮಾನಾಪಗಳ ಮಧ್ಯೆ ಇವತ್ತು 60 ಜನ ಸಾಧಕರು ನಮ್ಮ ಮುಂದೆ ಕೂತಿದ್ದಾರೆ. ಇವತ್ತು ನಮ್ಮ
ಅಂಥ ಒಂದು ಇದರಲ್ಲಿ ಇವತ್ತು ಕಳೆದ 3 ವರ್ಷಗಳ ಹಿಂದೆ ಏನಿವತ್ತು ಸಂಘ ಸ್ಥಾಪನೆ ಮಾಡಿದ್ದೀನೋ 100 ವರ್ಷದ ಇತಿಹಾಸ ಇರುವಂಥ ಸಂಘನೂ ತಮಗೆಲ್ಲ ಗೊತ್ತಿದೆ. ರಾಜ್ಯದಲ್ಲಿ ಇವತ್ತು ಯಾವೊಂದು ಮೂಲಭೂತ ಸೌಕರ್ಯ ಅವ್ರ ಕಡೆಗೆ ಕೊಡ್ಸೋಕ್ಕಾಗಿಲ್ಲ. ಈ ಒಂದು ವೇದಿಕೆ ಮೂಲಕ ನಾನು ಈ ಸ್ವಾಮೀಜಿಗಳಿಗೆ, ಬಂದಂಥ ರಾಜಕಾರಣಿಗಳಿಗೆ, ರಕ್ಷಣಾ ವೇದಿಕೆ ಅಧ್ಯಕ್ಷಗಳಿಗೆ ಹಾಗೂ ಇನ್ನಿತರ ಸಂಘಟನೆ ಮುಖಂಡರುಗಳಿಗೆ, ರೈತ ಮುಖಂಡರುಗಳಿಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯವರು ನಮ್ಮ ಪತ್ರಕರ್ತರಿಗೆ ಒಂದು ಬಸ್ ಪಾಸ್ ಕೊಡೋಕ್ಕೆ ಆಗ್ತಾ ಇಲ್ಲ. ಕೇವಲ 30 ಲಕ್ಷ ವರ್ಷಕ್ಕೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋಕ್ಕೆ 10,000 ಪತ್ರಕರ್ತರಿಗೆ. ಇವತ್ತು ಒಂದು ದಿನಕ್ಕೆ CM ಮನೆಗೆ ಟೀ ಕಾಫಿಗೆ ಖರ್ಚು 12 ಲಕ್ಷ, 3 ದಿನಕ್ಕೆ 36 ಲಕ್ಷ. ಸಿದ್ದರಾಮಯ್ಯವರು ಅವ್ರ ಮನೆಯಿಂದ ಸಂಪಾದಿಸಿದ್ದಲ್ಲ, ನಿಮ್ಮ ಟ್ಯಾಕ್ಸ್ ಹಣ. ಇವತ್ತು ನಾವು ಪತ್ರಕರ್ತರು ನಮ್ಮ ಹೆಂಡತಿ ಮನೆಗೋ ನಮ್ಮ ಮಾವನ ಮನೆಗೆ ಹೋಗೋಕೆ ಕೇಳ್ತಾ ಇಲ್ಲ. ಸಮಾಜ ಸ್ವಾಸ್ಥ್ಯ ಕಾಪಾಡೋದಕ್ಕಾಗಿ ಜೊತೆಗೆ ಸಾರ್ವಜನಿಕರ ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಏನು ನಾವು ಕಾರ್ಯನಿರ್ವಹಿಸ್ತಿದ್ದೀವಿ, ಎದೆ ಕೊಟ್ಟು ನಮ್ಮ ಹೆಂಡತಿ ಮಕ್ಕಳನ್ನ ಕತ್ತಲಲ್ಲಿಟ್ಟು ಅವರ ಅಳುವಿನ ಕಂಬನಿಯೊಂದಿಗೆ ನಮ್ಮ ವೃತ್ತಿ ನಡೆಸ್ತಾ ಇದ್ವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಭಾಳಷ್ಟು ಪತ್ರಕರ್ತರು ಇನ್ನೂ ಆತ್ಮಸಾಕ್ಷಿಗೆ ಅನುಗುಣವಾಗಿ ಇನ್ನೂ ಪ್ರಜ್ಞಾವಂತರಾಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾಳಷ್ಟು ಬದಲಾಗ್ತಾ ಇದೆ ಜಗತ್ತು. ಇವತ್ತು ನಮ್ಮ ಪತ್ರಕರ್ತರು ಬದಲಾಗಬೇಕಂತ ಈ ವೇದಿಕೆ ಮೂಲಕ ಕೇಳ್ಕೊತಾ ಇದ್ವಿ. ಇವತ್ತು ನಾವು 3 ವರ್ಷ ಆದ್ರೂ 100 ವರ್ಷದ ಇತಿಹಾಸ ಅಂತ ಇರುವಂಥ ಸಂಘ ಆ ರೀತಿ ಶೇಕ್ ಆಗ್ತಾ ಇದೆ. ಅವ್ರಿಗೆ ತಡೆಯೋಕ್ಕಾಗ್ತಾ ಇಲ್ಲ. ಇವತ್ತು ಭಟ್ಕಳದಲ್ಲಿ ಇರೋಂಥದ್ದು ಕೇವಲ 3 ಜನ ಪತ್ರಕರ್ತರು. 3 ಜನ ಪತ್ರಕರ್ತರಿಗೆ ಇಡೀ ರಾಜ್ಯನೇ ತುಂಬಿಬಿಟ್ಟು ಇಲ್ಲಿ ಬಂದಿದ್ದೀರಲ್ಲ, ಇದಕ್ಕೆ ಎಷ್ಟು ಹೇಳಿದ್ರು ಸಾಲದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ವರ್ಷದಿಂದ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಇರೋಂಥ ಅವಧಿಯಲ್ಲಿ ಏನು ಮಾಡ್ತೀವಿ, ಯಾವ ರೀತಿ ಹೋರಾಟ ಆಗ್ತವೆ, ನೊಂದಂಥವರ ಕಣ್ಣೀರು ಯಾವ ರೀತಿ ಒರೆಸ್ತೀವಿ ಅನ್ನೋ ಒಂದು ಇದಕ್ಕೆ ನಮಗೆ ಪ್ರಜ್ಞೆ ಇರಬೇಕು ಪತ್ರಕರ್ತರೆ. ಇವತ್ತು ನಾವು ಪಾಂಡವರು ಕೇವಲ 3 ವರ್ಷದಲ್ಲಿ ಅವ್ರು 5 ಜನ ಇದ್ದರೆ ನಾವು 3 ವರ್ಷದಾಗ ಸಾಕ್ತಾ ಇದ್ದೀವಿ. ಅವರು DVG ಕಟ್ಟಿದಂಥ ಸಂಸ್ಥೆ ನಿಜ, 100 ವರ್ಷ ಸಂಸ್ಥೆ, ಏನು ಒಂದು ಮೂಲಭೂತ ಕೊಡ್ಸೋಕ್ಕಾಗಿಲ್ಲ ಸ್ವಾಮಿ. ಇವತ್ತು ಹಗಲು ರಾತ್ರಿ ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಿರೋದು ನಮ್ಮ ಕಾನಿಪ ಧ್ವನಿ. ಇವತ್ತು ಹೋದಲ್ಲೆಲ್ಲ ಈ ಭಟ್ಕಳ ಉತ್ತರ ಕನ್ನಡದ ಏನಿದೆ ಇವತ್ತು ಇಂಥ ಸಮ್ಮೇಳನಕ್ಕೆ ಹತಾಶ ಪಟ್ಬಿಟ್ಟಿದ್ದಾರೆ. ಅದು ಇನ್ನು ಮುಂದೆ ನಡೆಯಲ್ಲ. ನಿಜವಾದಂಥ ಪತ್ರಕರ್ತರು ಸಿಡಿದು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ. ಇವತ್ತು ಸಿದ್ದರಾಮಯ್ಯನ ಸರ್ಕಾರದ ವಿರುದ್ಧ ಹೆಚ್ಚಿಗೆ ನಾನು ಮಾತಾಡೋದಿಷ್ಟೇ. ಇನ್ನು ಕೇವಲ 2 ತಿಂಗಳಲ್ಲಿ ಈಗಾಗಲೇ ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರು, ಹೈಕೋರ್ಟ್ ರಿಟೈರ್ಡ್ ಜಸ್ಟಿಸ್ರಾದಂಥ ಹಳ್ಳಿ ನಾಗರಾಜ್ ಸಾಹೇಬರು, ಸುಪ್ರೀಂ ಕೋರ್ಟ್ನ 2 ವಕೀಲರು ಮಂಜುನಾಥ್ ಮಾಡೇಳ್ ಇನ್ನೊಬ್ಬರು ಸೇರಿಬಿಟ್ಟು ಈಗಾಗಲೇ ಡ್ರಾಫ್ಟ್ ರೆಡಿ ಮಾಡಿಬಿಟ್ಟು 2 ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರಕರ್ತರ ರಕ್ಷಣಾ ಕಾಯ್ದೆ ಜೊತೆಗೆ ಬಸ್ ಪಾಸ್ ಅಕ್ರೆಡಿಟೇಷನ್ಗೆ ಸಂಬಂಧಪಟ್ಟಂಗೆ ಆಗಲೇಬೇಕು. ಕಾನೂನು ಚಾಟಿ ಬೀಸುವುದರ ಮುಖಾಂತರ ನಮ್ಮ ಹಕ್ಕು ಪಡಿತೀವಂತ ಈ ಸಂದರ್ಭದಲ್ಲಿ ನೀವು ಮಾತು ಕೊಡ್ತಾ ಇದ್ದೀವಿ. ಇವತ್ತು ಕಾವಿ ಖಾದಿಯನ್ನು ತಿದ್ದುವಂಥ ಒಂದು ಶಕ್ತಿ ಏನಾದರೂ ಇದ್ದರೆ ಅದು ಪತ್ರಕರ್ತರಿಗಂತ ನಾನು ಎದೆ ತಟ್ಕೊಂಡು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂಥ ಶಕ್ತಿ ಹೊಂದಿರೋಂಥ ನಮಗೆ ಇವತ್ತು ಆ ಕಡೆ ಸಂಘಟನೆಯವರು ನಿಮಗೆ ಗೊತ್ತಿದೆ 10,000 ಜನ ನಾವಿದ್ದೀವಿ ಅಂತ ಹೇಳ್ತಾರೆ. ಯಾವುದಕ್ಕೆ ಪ್ರಯೋಜನ ಸ್ವಾಮಿ? 100 ವರ್ಷದಿಂದ ಒಂದು ಬಸ್ ಪಾಸ್ ಕೊಡ್ಸೋಕ್ಕಾಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ, ಒಂದು ಹೋರಾಟ ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರದ ವಿರುದ್ಧ ನಿಮ್ಮ ಯೋಗ್ಯತೆಗೆ. ಇವತ್ತು ಬೆಳೀತಿರೋಂಥ ಸಂಘಕ್ಕೆ ಆಗಲಿ ಅಂತೀರಲ್ಲ ಸ್ವಾಮಿ. ನಾನು ಈ ವೇದಿಕೆ ಮೂಲಕ ಒಂದು ಚಾಲೆಂಜ್ ಮಾಡ್ತೀನಿ ತಮಗೆ. ನಿಮಗೆ ದೊಡ್ಡ ಮಟ್ಟದಾಗಿ ದೊಡ್ಡ ಅಧಿಕಾರಿಗಳು ಎಲ್ಲರೂ ಇದ್ದಾರಲ್ಲ, ನಿಮ್ಮಲ್ಲಿ ಸ್ವಚ್ಛವಾದಂಥ ಅಂಥ ಪತ್ರಕರ್ತರು ಇದ್ದಾರಲ್ಲ, ದಮ್ಮಿದ್ರೆ ತಾಕತ್ತಿದ್ರೆ ನಕಲಿನ ಹಿಡಿದುಬಿಟ್ಟು ಒಂದು ಕೇಸ್ ಮಾಡು. ದಮ್ಮಿದ್ರೆ ಅಡ್ಡುಗೋಡೆ ಮೇಲೆ ದೀಪ ಇಡೋದಲ್ಲ. ಇವತ್ತು ಆ ರೀತಿ ನೀನು ಮಾಡಿ ತೋರಿಸಿದ್ರೆ ನಿಜವಾಗಿ ನೀವು ಪತ್ರಕರ್ತರ ಸಂಘದವರು ಅಂತ ಈ ಮೇಲಿಕೆ ಮೂಲಕ ಆ ಕಡೆ ಸಂಘಟನೆಯವರಿಗೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದನ್ನು ಅರ್ಥ ಮಾಡ್ಕೋಬೇಕು ಪತ್ರಕರ್ತರೆ. ನಕಲಿ ಇದ್ದಂಥವ್ರನ್ನ ಕಾನೂನು ನೋಡ್ಕೊಳ್ತತೆ. ನೀವೇನು ಹೇಳೋದು ಸಂಘನ? ಯಾಕಂದರೆ 3 ವರ್ಷದಲ್ಲಿ ಬೆಳೀತಿರೋ ಅಂಥ ಪರಿ ನಿಮ್ಮ ಕೈಲೇ ಸಹಿಸ್ಕೊಳ್ದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗ್ತತೆ ಪರಿಸ್ಥಿತಿ.
ಹಂದಿಯಂತೆ ಓಣಿಗೊಬ್ಬ ಹಂದಿಯಂತೆ ನಿಂದಕರಿದ್ದಾಗ ಮಾತ್ರ ನಾವೇನಾದರೂ ಮಾಡಲು ಸಾಧ್ಯ. ಆ ಕಡೆ ಸಂಘಟನೆ ಒಬ್ಬ ನಿಂದಕ, ಹಂದಿಯಂತೆ ನಿಂದನೆ ಅಂತ ಹೆಂಗೆ ಗೊತ್ತಾಯ್ತಾ? ಸಿರ್ಸಿ ಒಂದು ಕಾರ್ಯಕ್ರಮದಲ್ಲಿ ಹಂದಿಯಂತೆ ನಿಂದನೆ ಮಾಡಿದ್ದಾನೆ. ಅದು ನಮ್ಮ ಬೆಳವಣಿಗೆ ಸಾಕ್ಷಿ. ನಮಗೆ ಗೊತ್ತಿಲ್ಲದಾರಂಗೆ ಆ ರೀತಿ ಇವತ್ತು ಕಾನಿಪ ಧ್ವನಿ ಬಂಗ್ಲೆ ಮಲ್ಲಿಕಾರ್ಜುನ ಬೆಳವಣಿಗೆ ನೀವೇ ಕಾರಣ ಅಂತ ನಿಮಗೆ ಹೃದಯಪೂರ್ವಕವಾಗಿ ನಮಸ್ಕಾರ. ಇವತ್ತು ಏನು ಹೇಳಿದೆಯಲ್ಲ ಲೋಕೇಶ್ ಎಂಬ ವ್ಯಕ್ತಿ, ಮಹಾಪ್ರಧಾನ ಕಾರ್ಯದರ್ಶಿ, ಏನಪ್ಪ ನಿನ್ನ ಸಾಧನೆ? ಇವತ್ತು ಮಂಗಳಮುಖಿಯರು ಒಂದು ಹೋರಾಟ ಮಾಡ್ದನೆ ಅವರಿಗೆ ಬಸ್ ಪಾಸ್ ಕೊಟ್ಟರು ಸರ್ಕಾರ, ಸಂತೋಷ. ಅದ್ರ ಬಗ್ಗೆ 2ನೇ ಚೆಕ್ ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಅದಕ್ಕೂ ಸಂತೋಷ. 1,800 ಕೋಟಿ ವರ್ಷಕ್ಕೆ. ನಮಗೆ ಬೇಕಾಗಿರೋದು 30 ಲಕ್ಷಕ್ಕೆ 100 ಮಾನದಂಡ. ಒಂದು ಕಡೆ ಅದು ಪೂಜೆಗೂ ಬರಲ್ಲ, ತಿನ್ನೋಕ್ಕೂ ಬರಲ್ಲ ಅಂಥ ಒಂದು ಆದೇಶಗಳು ಉದ್ದೇಶಪೂರ್ವಕ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಇದನ್ನು ಕೇಳೋದ ಒಂದು ದಮ್ಮು, ಒಂದು ಪ್ರತಿಭಟಿಸೋಂಥ ತಾಕತ್ತು ನಿಮಗಿಲ್ಲಲ್ಲ. 100 ವರ್ಷದ ಇತಿಹಾಸ, 10,000 ತೊಗೊಂಡು ಏನು ಪ್ರಯೋಜನ ನೀವು? ಇವತ್ತು ಕಾನಿಪ ಧ್ವನಿ ಒಬ್ಬೊಬ್ಬ ಸೈನ್ಯ ಆ ರೀತಿ ರೊಚ್ಚಿಗೆದ್ದಿದ್ದಾರೆ. ಜಾಸ್ತಿ ಬೇಡ, ಇನ್ನು ಕೇವಲ 2 ವರ್ಷದಲ್ಲಿ ನಮ್ಮ ಹಕ್ಕು ಏನು, ಇಡೀ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬದವರ ಮೊಗದಲ್ಲಿ ಸಂತೋಷ ಮೂಡೋವರೆಗೆ, ಅವರ ಮೊಗದಲ್ಲಿ ನಗು ಬರೋವರೆಗೆ ನಾನು ವಿಶ್ರಮಿಸುವುದಿಲ್ಲ. ಹಗಲು ರಾತ್ರಿ ನನ್ನ ಹೋರಾಟ ಸರ್ಕಾರದ ವಿರುದ್ಧ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತೀನಿ. ನಿಮಗೆ ಯಾವನಾದರೂ ನಕಲಿ ಅಂದಿದ್ದಾನಂದ್ರೆ 1-2 ಬುಟ್ಟ ಅವನಿಗೆ ನಿಮ್ದೇನು ಡಾಕ್ಯುಮೆಂಟ್ಸ್ ಐತೆ ತೋರಿಸಿ. ಇಲ್ಲ ಅವರಿಗೆ ದಮ್ಮಿದ್ದು ನಕಲಿ ಹೇಳ್ತಾರಾ? ಬಂದು ಎಲ್ಲಿ ನಕಲಿ ಐತೆ ಅಂತ ತೋರಿಸ್ಬಿಟ್ಟು ಏನು ಪಾಠ ಕಲಿಸ್ತಿರಲ್ಲ ನೀವು? ಬನ್ನಿ ಓಪನ್ ಚಾಲೆಂಜ್ ಮಾಡೋಣ. ಸ್ಮಶಾನವು ಘಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ, ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ. ಆ ಕೊಳೆತ ಕೆಟ್ಟಂಥ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವುಗಳಾಗಲಿ ನಾನಾಗಲಿ ಆಗಬಾರದೆಂಬ ವಿನಂತಿ ನಿಮಗೆ ಮಾಡ್ತಾ ಇದ್ದೀನಿ. ಭಾಳಷ್ಟು ವಿಚಾರಗಳು ಇನ್ನು ನಮ್ಮ ಸ್ವಾಮೀಜಿಯವರು ಇದ್ದಾರೆ ಮಾತಾಡೋಕ್ಕೆ. ಇವತ್ತು ಪೆನ್ ಈಸ್ ಮೈದರ್ ದ್ಯಾನ್ ಸ್ವರ್ಡ್ ಅಂತೀವಿ, ಒಂದು ಹನಿ ಮಸಿ ಕೋಟ್ಯಾಂತರ ಜನರ ತಲೆ ಬಿಸಿ ಅಂತೀವಿ. ನಿಜ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಒಬ್ಬ ಪತ್ರಕರ್ತರ 1000 ಭಯೋತ್ಪಾದಕರಿಗೆ ಸಮಾಂತರ. ನಿಜ. ಇದಕ್ಕೆ ಕಾರಣ ಯಾರು? ನಮ್ಮ ಸರ್ಕಾರಗಳು. ನಮ್ಮನ್ನು ಏನು ದುಡಿಸ್ಕೊಳ್ತಾ ಇದ್ದಾರಲ್ಲೇ ಮಾಲೀಕರು, ವಾರ್ತಾ ಇಲಾಖೆ ಏನು ನೀತಿಗಳಿದಾವಲ್ಲ, ಮಾನದಂಡಗಳು, ಇವೆಲ್ಲ ಮಾರಕವಾಗಿ ತಮಗೆ ಬೇಕಾದಂಥ ಅನುಕೂಲ ಸಿಂಧಕ್ಕೆ ಇಳಿದಿದ್ದಾವೆ. ಇದರ ವಿರುದ್ಧ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ. ನಮ್ಮ ಮೂಲಭೂತ ಖಂಡಿತವಾಗಿ ಪಡೆಯುವಂಥ ಟೈಮು ಹತ್ರವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ನಾನು ಕಾರ್ಯನಿರತ ಪತ್ರಕರ್ತರ ಧ್ವನಿ ಚಾರಿಟೇಬಲ್ ಟ್ರಸ್ಟ್, ಇವತ್ತು ನಮ್ಮ ಗೋವಿಂದ ಪೂಜಾರಿಯವರು ಒಂದು ಟ್ರಸ್ಟ್ ಮುಖಾಂತರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿದ್ರು. ಇವತ್ತು ನಾನೊಬ್ಬ ಬಡವ, ನನಗೇನೂ ಇಲ್ಲ. ಇವತ್ತು ನೀವೆಲ್ಲ ಹೃದಯ ಶ್ರೀಮಂತಿಕೆಯನ್ನು ಕೊಟ್ಟಿರಲ್ಲ. ಇವತ್ತು 3,000 ಸದಸ್ಯರಲ್ಲಿ ನಾನು ಈ ಕಾರ್ಯಕ್ರಮ ಮುಗಿದ 2 ದಿನದ ತರುವಾಯ 300 ಜನ ನನ್ನ ಆತ್ಮೀಯ ಸ್ನೇಹಿತರೆ, ನನ್ನ ಸಂಘದಲ್ಲಿ ಸದಸ್ಯರಿದ್ದೀರಲ್ಲ, ನಿಮ್ಮನ್ನು ಒಪ್ಪಿಸಿ ಒಂದು 100 ರೂಪಾಯಿ ಆ ಒಂದು ಟ್ರಸ್ಟಿಗೆ ನೀವು ದಾನ ಮಾಡಿ. ಆ ಟ್ರಸ್ಟಿಗೆ ದಾನ ಮಾಡೋದ್ರ ಮುಖಾಂತರ ಕೇವಲ 100 ರೂಪಾಯಿ ಯಾವುದೋ ಗುಡಿ ಗುಂಡಾರಕ್ಕೋ ನೊಂದಂಥವ್ರಿಗೆ ಕೊಟ್ಟಿರಂತ ಅಂದ್ಕೊಳ್ಳಿ. ಇಡೀ ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ, ಮರಣ ಹೊಂದಿದಂಥ ಪತ್ರಕರ್ತರ ಕುಟುಂಬಕ್ಕೆ, ಮಾರಣಾಂತಿಕೆ ಕಾಯಿಲೆಗಳಿರೋಂಥ ಪತ್ರಕರ್ತರಿಗೆ, ಆಕ್ಸಿಡೆಂಟ್ ಆದಂಥ ಪತ್ರಕರ್ತರಿಗೆ ಧ್ವನಿಯಾಗಿ ನಮ್ಮ ಕಾನಿಪ ಧ್ವನಿ ನಾವೆಲ್ಲ ನಿಲ್ಲನಂತ ಈ ಸಂದರ್ಭದಲ್ಲಿ ತಮಗೆ ಒಂದು ವಿನಂತಿ ಮಾಡ್ತಾಯಿದ್ದೀನಿ. ಯಾವನ್ನು ಕೇಳೋದು ಬೇಡ ರೀ. ಹನಿ ಗೂಡಿದರೆ ಹಳ್ಳ. ಆ ತಾಕತ್ತು ನಮಗೆ ನಿಮಗೆ ಇದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸಾಗಲೇಬೇಕನ್ನೋ ದೃಷ್ಟಿಯಿಂದ ಹೇಳೋದ್ರ ಜೊತೆಗೆ, ಎಷ್ಟಿದ್ದರೇನು ಇಲ್ಲದಿದ್ದರೆ ದೇವರು ಹಾಜರಾತಿ ಕೂಗಿದ ಮೇಲೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಹೋಗಲೇಬೇಕು. ಅದಕ್ಕೂ ನೀವು ಹೊರತಲ್ಲ, ನಾನು ಹೊರತಲ್ಲ. ಮುನಿಸೇಕೆ ಮನವೇ 4 ದಿನದ ಈ ಬದುಕೆಂಬ ಸಂತೆಯಲ್ಲಿ ಎಂಬ ಈ ಅರ್ಥಗರ್ಭಿತ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋ ಜೊತೆಗೆ ನಾವು ನೀವೆಲ್ಲ ಸೇರಿ ಇಡೀ ಪತ್ರಕರ್ತರಿಗೆ ಏನೆಲ್ಲ ಸಾಧ್ಯ ಐತನೋ ಮಾಡೋಣ. ಇವತ್ತು
3 ವರ್ಷ ಆದರೂ ಸರ್ಕಾರದಿಂದ 1 ರೂಪಾಯಿ ನಾನು ಅನುದಾನ ಪಡೆದಿಲ್ಲ. ಇವತ್ತು ಆ ಕಡೆ ಸಂಘದವರು ಮಾಡೋಕ್ಕಾಗದಾರಂಥ ಕಾರ್ಯಕ್ರಮ ನಮ್ಮಿಂದ ಒಬ್ಬ ಬಡವನಿಂದ ಸಾಧ್ಯ ಆಗುತ್ತಂದರೆ ನಿಮ್ಮೆಲ್ಲರ ಆಶೀರ್ವಾದ. 700-800 ಕಿಲೋಮೀಟ್ರಿಂದ ಗಾಡಿಗಳು ಹಾಕ್ಕೊಂಡು 1 ರೂಪಾಯಿ ನನ್ನಿಂದ ಆಶಿಸದೆ ಭಾಳಷ್ಟು ಜನಕ್ಕೆ ರಾತ್ರಿ ಮಲ್ಗಕ್ಕೆ ಜಾಗ ಇಲ್ಲ, ರೂಮ್ಗಳು ಸಿಕ್ಕಲ್ಲ. ದಯಮಾಡಿ ಕ್ಷಮೆ ಕೋರ್ತಾ ಇದ್ದೀನಿ ನಿಮಗೆ. ಇಲ್ಲಿ ಕೆಲವು ಅಸ್ತವ್ಯಸ್ತ ಆಗಿದೆ ನಿಜ, ಅದಕ್ಕೂ ಕ್ಷಮೆ ಕೋರ್ತಾ ಇದ್ದೀನಿ. ಮುಂದೆ ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡದ ಎಚ್ಚರಿಕೆಯಿಂದ ನಿಮ್ಮನ್ನೆಲ್ಲ ಸುರಕ್ಷಿತವಾಗಿ, ನಾನು ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ, ಸುಮಾರು 2 ಗಂಟೆವರೆಗೆ ಕಂಟಿನ್ಯೂ ಆಗಿ ಬರ್ತಾಯಿದ್ರೆ ಅವ್ರಿಗೆ ಎಲ್ಲೆಲ್ಲಿ ಬೇಕು ರೂಮಿನ ವ್ಯವಸ್ಥೆ ಮಾಡೋಕ್ಕೆ ಟೈಮ್ ಮುಗಿದೋಯ್ತು. ಮತ್ತೆ ಎದ್ದು ಇನ್ನೂ 4 ಗಂಟೆ ಆಗಿಲ್ಲ ಅಷ್ಟೊತ್ತಿಗೆ ಫೋನ್ಗಳು, ಎದ್ದು ಸ್ನಾನ ಮಾಡಿ ನಮ್ಮ ಗಂಗಾಧರ ಮೊದಲಿಯಾರ್ ಸಾರು, ಭಾಳಷ್ಟು ಗಣ್ಯಾತಿಗಾನಿಗಳು ರೈಲ್ವೆ ಸ್ಟೇಷನಲ್ಲಿ ಹಾಜರಿದ್ದು. ನಮ್ಮ ಜಗಳೂರು ಲಕ್ಷ್ಮಣರು, ನಾನು ಫಾರೆಸ್ಟ್ ಟ್ರೈಬಲ್ಲಿದ್ದೆ, ಅಲ್ಲಿಂದ 4-4:15 ಎದ್ದು ನಾನು ರೈಲ್ವೆ ಪ್ಲಾಟ್ಫಾರ್ಮಿಗೆ ಹೋಗಿ ಕಾರ್ ತೊಗೊಂಡು ಅವ್ರನ್ನ ಎಲ್ಲೆಲ್ಲಿ ಬಿಡ್ಬೇಕು. ಇವತ್ತೊಂದು IB ಸಿಗಲಿಲ್ಲ ರೀ ನಮ್ಮ ಯಾರಿಗೆ, ಗಂಗಾಧರ ಮೊದಲಿಯಾರ್. ಭಾಳಷ್ಟು ನೋವಾಯಿತು. ಕಡೆಗೆ ನಾನು ಉಳ್ಕೊಂಡಂಥ ಫಾರೆಸ್ಟ್ ಟ್ರೈಬಲ್ಲಿ ಗಂಗಾಧರ ಮೊದಲಿಯಾರ್ ಸರ್ನ, ಕೆಲವು ಸಿಂಗರ್ನ, ನಮ್ಮ ಅತಿಥಿಗಳನ್ನ ಕರ್ಕೊಂಡು ಅವ್ರನ್ನ ಬಿಟ್ಟು, ಕೆಲವು ಪಾಪ ನಮ್ಮ ಇಲ್ಲಿ ಯಾವುದು ಟಾಪ್ ಲಾಡ್ಜ್ ಇದೆ ಅಂತ ರಾಜ್ಯದ 28-30 ವರ್ಷ ಕನ್ನಡಪ್ರಭದಲ್ಲಿ ದುಡ್ದಂಥ ನಮ್ಮ ಜಗಳೂರು ಸಾರ್ ಇರ್ಬೋದು, ನಮ್ಮ ಚಿಕ್ಕರು ಸರ್ ಸಂಯುಕ್ತ ಕರ್ನಾಟಕದಲ್ಲಿ 26 ವರ್ಷ ದುಡಿದಾರೆ. ಅಂಥವ್ರನ್ನೆಲ್ಲ ಒಂದು ಸಣ್ಣ ಲಾಡ್ಜಲ್ಲಿ ನನ್ನ ಪ್ರೀತಿಗೆ, ನಿಮ್ಮೆಲ್ಲರ ಪ್ರೀತಿಗೆ ಬಂದು ಅವ್ಯಾವೂ ಎತ್ತಲ ಇಲ್ಲ, ಆ ರೀತಿಯಾಗಿ ನಿಮ್ಮ ಮುಂದೆ ಇದ್ದಾರೆ. ಇದೇ ನಮ್ಮ ಆಸ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೆಲ್ಲ ಬಂದಿದ್ದೀರಿ, ನಿಮಗೆ ಯಾವತ್ತೂ ಚಿರಋಣಿ. ನನಗೆ ಜೀವನದಾಗ ಆಸೆ ಇಲ್ಲ, ಆಸ್ತಿ ಅಂತಸ್ತು ನನಗೆ ಪ್ರಚಾರ. ನಾನು ಇವತ್ತಿಗೂ ಒಂದು ಚಾನಲ್ಗೆ ಒಂದು ಪತ್ರಿಕೆ ನನ್ನ ಬಗ್ಗೆ ಬರಿ ಅಂತ ಹೇಳಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಾಗ ಆ ರೀತಿ ನಮ್ಮನ್ನು ಬೆಳೆಸ್ತಾ ಇದ್ರು. ಇವತ್ತಿಗೂ ನಮ್ಮನ್ನು ಯಾವ ದೊಡ್ಡ ಪತ್ರಿಕೆ ಚಾನಲ್ಗಳು ಅದರ ಅವಶ್ಯಕತೆ ಇಲ್ಲ ರೀ. ನಾವು ಮಾಡೋ ಕೆಲಸ ಸ್ವಚ್ಛತೆ ಇರಬೇಕು, 4 ಒಳ್ಳೆ ಕೆಲಸ ಆಗ್ಬೇಕು, ಅವತ್ತು ನನಗೆ ತೃಪ್ತಿ. ಇದು ಹಾಗೇ ಆಗ್ತದೆ. ನಿಮ್ಮಿಂದೆ ಕೊನೆಯವರೆಗೆ ನಾನು ಇರ್ತೀನಿ. ನಾನು ನುಸ್ರಿರವರೆಗೆ ಪತ್ರಕರ್ತರ ಮೂಲಭೂತ ಏನು ಇವತ್ತು ಆಗಿಲ್ಲ ಸ್ವಾತಂತ್ರ್ಯ ಬಂದಾಗಿಂದ, ಇನ್ನು ಕೇವಲ 2 ವರ್ಷದಲ್ಲಿ ಯಾವ ರೀತಿ ಮಹತ್ತರ ಬದಲಾವಣೆ, ಕ್ರಾಂತಿಕಾರಿಕ ಹೆಜ್ಜೆ, ಕ್ರಾಂತಿಕಾರಿಕ ರೀತಿ ನೀತಿಗಳು ಆಗ್ತಾವಂದ್ಬಿಟ್ಟು ನಿಮಗೆ ಖಂಡಿತವಾಗಿ ತೋರಿಸ್ತದೆ. ನೀವೆಲ್ಲ ಧೈರ್ಯವಾಗಿ ಮುನ್ನುಗ್ರಂತ ಹೇಳೋ ಜೊತೆಗೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಇವತ್ತೇನು ಭಾಳಷ್ಟು ನಮ್ಮ ಸ್ನೇಹಿತರು ಆರ್ಗನೈಸ್ ಮಾಡಿದ್ದಾರೆ. 3 ಜನ ಇವತ್ತು ಭಟ್ಕಳದ ನಮ್ಮ ಗನಿಸಾಬಣ್ಣ, ಉಲ್ಲಾಸ್, ಜೊತೆಗೆ ಶಂಕರ್, ಇವರೆಲ್ಲ ಶ್ರಮದಿಂದ ತಾವೆಲ್ಲ ಸೇರಿದೆ. ಇವತ್ತೊಂದು ಒಳ್ಳೆ ಊಟದ ವ್ಯವಸ್ಥೆ ಇದೆ, ಸಾಯಂಕಾಲ ಒಬ್ಬ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಇದೆ, ಬೆಳಗ್ಗೆ ಒಳ್ಳೆ ಟಿಫನ್ ಆಯಿತು. ಒಳ್ಳೊಳ್ಳೆ ಸಿಂಗರ್, ರಾಜ್ಯ ಮಟ್ಟದಿಂದ ಅಂತಂಥ ಸಿಂಗರ್ಸು, ಅಂತಂಥ ಕಲಾವಿದರು, ಕಾಸರಗೋಡಿಂದ ಡ್ಯಾನ್ಸ್ ಅಂತಂಥ ಅದ್ಭುತ ಪ್ರತಿಭೆಗಳನ್ನ ಕರೆಸಿದ್ವಿ. ಬರೀ ನಿಮಗೆ ಮಾತಲ್ಲ, ಅದ್ರ ಜೊತೆಗೆ ಒಳ್ಳೆ ಗಾಯನ, ಒಳ್ಳೆ ನೃತ್ಯಗಳು ತಮಗೆ ಸಿಗೋ ಜೊತೆಗೆ ಇದೇ ತಿಂಗಳು 28/2/2026 ಸೋಮವಾರಂದು ಪತ್ರಕರ್ತರ ಜಿಲ್ಲಾ ಸಮಾವೇಶ ಹಾಗೂ ಸಂವಾದ ಕಾರ್ಯಕ್ರಮ ಮುರುಘಾ ಮಠದಲ್ಲಿ ಮುರುಘಾ ಶರಣರು ಒಪ್ಪಿಗೆ ಸೂಸಿ ಎಲ್ಲ ನೋಡ್ತಾ, ಅವತ್ತು ಸಂತೋಷ್ ಹೆಗಡೆ ಸಾಹೇಬರು 1000 ಜನ ವಿದ್ಯಾರ್ಥಿಗಳೊಂದಿಗೆ ಮುರುಘಾ ಮಠ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇದೆ. ಯಾರ್ಯಾರಿಗೂ ತಮಗೆ ಅದರಲ್ಲಿ ಆಸಕ್ತಿ ಇದ್ದರೂ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಬರಬೇಕಂತ ವಿನಂತಿ ಮಾಡ್ತಾ, ಇವತ್ತು ನನ್ನ ಮಾತನ್ನು ಇಷ್ಟು ಶಾಂತಚಿತ್ತದಿಂದ ಕೇಳಿ ಇಲ್ಲಿನ ಆಯೋಜಕರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ವೇದಿಕೆ ಮೇಲಿರೋಂಥ ಗಣ್ಯರಿಗೆ, ಈ ಸ್ವಾಮೀಜಿ ಬಗ್ಗೆ ವಿಶೇಷ ಮಮತೆ ನನಗೆ. ಅವ್ರ ಮಠಕ್ಕೆ ಹೋಗಿದ್ದೆ, ಭಾಳಷ್ಟು ದೊಡ್ಡ, ನನಗೆ 1-2 ಸಲ ನಮ್ಮ ರಾಮದುರ್ಗ ಬೆಳಗಾವಿಂದ ಅಲ್ಲೆಲ್ಲ ಹೋಗಿದ್ರೆ ಅಲ್ಲಿ ಉಳ್ಕೊಳ್ಳೋಕ್ಕೂ ರೂಮ್ ಸಿಗಲ್ಲ, ಅಷ್ಟು ಥರ ರಶ್. ಸ್ವಾಮೀಜಿಯವ್ರು ನೋಡ್ಬೇಕಂದ್ರೂ ಸಿಗಲ್ಲ. ಇವತ್ತೇನು ನಾವು ಪುಣ್ಯ ಮಾಡಿವೆ ಗೊತ್ತಿಲ್ಲ, ಅಷ್ಟು ಸ್ವಾಮೀಜಿಗಳು ನಿಮ್ಮ ಮುಂದೆ ಕುಂತಿದ್ದಾರೆ. ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೆ. ಇವತ್ತು ಈ ಒಂದು ಏನು ಹಾಲು ಕೊಟ್ಟಿದ್ದಾರಲ್ಲ, 1 ರೂಪಾಯಿ ತೊಗೊಂಡಿಲ್ಲ, 5,000 ರೂಪಾಯಿ ಕ್ಲೀನಿಂಗ್ ಚಾರ್ಜ್ ಅಂತ ನನಗೆ ಬಂದಿರೋ ಮಾಹಿತಿ. ಪಾಪ ಈ ಒಂದು ಸಂಸ್ಥೆ ಒಂದು ಟ್ರಸ್ಟಿಯವರು ಕರೆದುಬಿಟ್ಟು ಎಲ್ಲರನ್ನ ಕರೆದು ವಿಶೇಷ ಸನ್ಮಾನಿಸಿ ನಮಗೆ ಟಿಫಿನ್ ವ್ಯವಸ್ಥೆ ಮಾಡಿ ಅಂಥ ಒಂದು ಪೂಜೆ ಮಾಡಿದಾರಲ್ಲ, ಇವು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ನಮಗೆ. ಇದು ಆಸ್ತಿ ನಮಗೆ, ಇವತ್ತೇ ದುಡ್ಡಲ್ಲ. ಈ ಒಂದು ನಿಟ್ಟಲ್ಲಿ ನೀವೆಲ್ಲ ಸಾಗೋಣ ಅಂತ ಹೇಳ್ತಾ, ಈ ಒಂದು ಅರ್ಥಪೂರ್ಣಕ್ಕೆ ಬಂದಂಥ ತಮಗೆಲ್ಲ ಮತ್ತೊಮ್ಮೆ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅತ್ಯಂತ